ನಿಮ್ಮ 40s ಅಲ್ಲಿ ತುಂಬಾ ವೈಬ್ರೆಂಟ್ ಆಗಿ ಇರಬಹುದು. ಹೇಗೆ? ನಾನು ಡಾಕ್ಟರ್ ಲಕ್ಷ್ಮೀ ನಂಬಿಯಾರ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. 40 ವಯಸ್ಸಿನ ನಂತರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಟಾಪ್ 7 ಪೌಷ್ಟಿಕಾಂಶಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಒಮೆಗಾ 3 ಫ್ಯಾಟಿ ಆಸಿಡ್, ದ ಬೆಸ್ಟ್ ಆಂಟಿ ಇನ್ಫ್ಲಮೇಟರಿ ಫುಡ್. ಅದು ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಹಾರ್ಮೋನಲ್ ರೆಗ್ಯುಲೇಷನ್ಗೂ ತುಂಬಾ ಒಳ್ಳೆಯದು. ಒಮೆಗಾ 3 ಜಾಸ್ತಿ ಇರುವ ಆಹಾರಗಳು ಮೀನುಗಳಾದ ಟಾರ್ಲೆ, ಬಂಗಡೆ, ಅದೇ ತರ ಚಿಯಾ ಬೀಜ, ಅಗಸೆ ಬೀಜ, ವಾಲ್ನಟ್ಸ್, ಹೆಮ್ ಸೀಡ್ಸ್. ಎರಡನೇದು ಮೆಗ್ನೀಷಿಯಂ, ಕಾಲ್ಡ್ ಅಸ್ ಕಾಮಿಂಗ್ ಮಿನರಲ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ, ಅದೇ ತರ ಮೂಡ್ ಸ್ವಿಂಗ್ಸ್ ಸರಿ ಮಾಡಲಿಕ್ಕೆ, ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ, ಅದೇ ತರ ಮಸಲ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನೈಟ್ ಟೈಮಲ್ಲಿ ಕ್ರಾಂಪ್ಸ್ಗಳಿಗೆ ಈ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಮೆಗ್ನೀಷಿಯಂ ಜಾಸ್ತಿ ಇರುವ ಆಹಾರಗಳು ಪಾಲಕ್, ಅವಕ್ಯಾಡೋ, ಡಾರ್ಕ್ ಚಾಕ್ಲೇಟ್, ಶೇಂಗಾ, ಅದೇ ತರ ಕ್ಯಾಶ್ಯೂಸ್, ಆಲ್ಮಂಡ್ಸ್, ಯೋಗರ್ಟ್ ಮತ್ತು ಎಲ್ಲ ಲೀಫಿ ವೆಜಿಟಬಲ್ಸ್. ಮೂರನೇದು ಕ್ಯಾಲ್ಸಿಯಂ. 40 ವರ್ಷ ನಂತರ ನಮ್ಮ ಮೂಳೆಗಳು ಗಟ್ಟಿಯಾಗ್ಲಿಕ್ಕೂ ಅದೇ ತರ ಸೌಕಳಿಯನ್ನು ತಡೆಗಟ್ಟಲಿಕ್ಕೂ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಹೆಚ್ಚಿರುವ ಆಹಾರಗಳು ಹಾಲು, ಯೋಗರ್ಟ್, ಚೀಸ್, ಪನ್ನೀರ್, ಅದೇ ತರ ಗ್ರೀನ್ ಲೀಫಿ ವೆಜಿಟಬಲ್ಸ್ಗಳಾದ ಬ್ರೋಕೊಲಿ, ಕ್ಯಾಬೇಜ್, ಡ್ರೈ ಫ್ರೂಟ್ಸ್ಗಳಾದ ಫಿಗ್ಸ್, ಪ್ರೂನ್ಸ್, ಒಣದ್ರಾಕ್ಷಿ, ಕಪ್ಪೆಳ್ಳು, ಬಿಳಿ ಎಳ್ಳು, ಅದೇ ತರ ಸೋಯಾ ಚಂಕ್ಸ್, ಸೋಯಾ ಬೀನ್ಸ್ ಮತ್ತೆ ಟೋಫು. ಈ ಕ್ಯಾಲ್ಸಿಯಂ ನಮ್ಮ ಎಲುಬುಗಳಲ್ಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ವಿಟಮಿನ್ ಡಿ ಬೇಕೇ ಬೇಕು. ಅದು ನಮ್ಮ ಸನ್ಶೈನ್ ವೈಟಮಿನ್ ಅಂತ ಹೇಳ್ತೀವಿ. ವಿಟಮಿನ್ ಡಿ ಇದು ರಿಚ್ ಸೋರ್ಸ್ ಅಂದ್ರೆ ಸೂರ್ಯದ ಕಿರಣಗಳು. ಇದರೊಟ್ಟಿಗೆ ಮೀನುಗಳಾದ ಟಾರ್ಲೆ, ಬಂಗಡೆ, ಅದೇ ತರ ಮೊಟ್ಟೆ ಮತ್ತೆ ಹಾಲು. ಐದನೇದು ವಿಟಮಿನ್ ಬಿ ಕಾಂಪ್ಲೆಕ್ಸ್, ಮೇನ್ಲಿ B6, B9, B12. ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ, ಮೂಡ್ ಸ್ವಿಂಗ್ಸಿಗೆ, ಅದೇ ತರ ನರ್ವ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಬೇಕಾಗಿರುವ ವೈಟಮಿನ್. ಇದು ಜಾಸ್ತಿ ಇರುವ ಆಹಾರಗಳು ಚಿಕ್ ಪೀಸ್, ಲೀಫಿ ಗ್ರೀನ್ ವೆಜಿಟಬಲ್ಸ್, ಸೂರ್ಯಕಾಂತಿ ಬೀಜ, ಅವಕಾಡೋ, ಬಾಳೆಹಣ್ಣು, ಮೊಟ್ಟೆ, ಚಿಕನ್, ಡೈರಿ ಪ್ರಾಡಕ್ಟ್ಸ್, ಲಿವರ್. ಆರನೇದು ಪ್ರೋಟೀನ್. ಮಾಂಸಖಂಡಗಳದ ಆರೋಗ್ಯ ಹಾಗೂ ವೇಟ್ ಮ್ಯಾನೇಜ್ಮೆಂಟ್ಗೆ ಪ್ರೋಟೀನ್ ಬೇಕು. ಪ್ರೋಟೀನ್ಸ್ ಹೆಚ್ಚಿರುವ ಆಹಾರಗಳು ಚಿಕನ್ ಬ್ರೆಸ್ಟ್, ಮೊಟ್ಟೆ, ಸೋಯಾ ಚಂಕ್ಸ್, ಅಣಬೆ, ಪನೀರ್, ಅದೇ ತರ ಕಾಳುಗಳು, ಚಿಯಾ ಬೀಜ, ಹೆಮ್ ಸೀಡ್ಸ್. ಕೊನೆಯದಾಗಿ ಫೈಬರ್. ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಅದೇ ತರ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ, ವೇಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಫೈಬರ್ ಬೇಕು. ಸೊಪ್ಪು ಮತ್ತೆ ತರಕಾರಿಯಲ್ಲಿ ಹೆಚ್ಚಿಗೆ ನಾರಿನಾಂಶ ಸಿಗುತ್ತೆ. ಅದೇ ತರ ನಟ್ಸ್ ಮತ್ತೆ ಬೀಜಗಳು ಆದ ಚಿಯಾ ಬೀಜ, ಅಗಸೆ ಬೀಜ ಇತ್ಯಾದಿ ಇದರಲ್ಲೂ ಕೂಡ ನಾರಿನಾಂಶ ಸಿಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರಲು ಈ 7 ಪೌಷ್ಟಿಕಾಂಶಗಳನ್ನು ದಿನನಿತ್ಯ ಸೇವಿಸಿ.